ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಒಂದು ವಿಡಿಯೋದಲ್ಲಿ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಪರ್ಸನಲ್ ಲೋನ್ಗೆ ಒಂದು ಬೆಸ್ಟ್ ಅಪ್ಲಿಕೇಶನ್ ಆಗಿದೆ. ಅದು ಯಾವ ರೀತಿ ತಗೊಳ್ಬೇಕು ಮತ್ತು ಯಾವ ರೀತಿ ಟೆನ್ಯೂರ್ ಇರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ಬೋದು ಸ್ನೇಹಿತರೆ. ಈ ಆ್ಯಪ್ ನೇಮ್ ಬಂದ್ಬಿಟ್ಟು ನಿಮಗೆ ನೀರಾ ಇನ್ಸ್ಟಂಟ್ ಪರ್ಸನಲ್ ಲೋನ್ ಆ್ಯಪ್ ಅಂತೇಳಿ ನಿಮಗೆ ಪರ್ಸನಲ್ ಲೋನ್ಗೆ ಇದು ಸೂಕ್ತವಾದಂಥ ಆ್ಯಪ್ ಆಗಿದೆ. ಇದು 4.2 ರೇಟಿಂಗ್ ಇದೆ ಮತ್ತು 10 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ. ಮತ್ತು ಯಾವ್ಯಾವ ರೀತಿ ಲೋನ್ ತೊಗೊಂಡ್ರೆ ಎಷ್ಟೆಷ್ಟು ಟೆನ್ಯೂರ್ ಇರುತ್ತೆ ಮತ್ತು ಯಾವ ರೀತಿ ಇಂಟ್ರೆಸ್ಟ್ ಇರುತ್ತೆ ಮತ್ತು ಎಷ್ಟು ಲೋನ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅನ್ನೋದನ್ನ ನಾನು ಇವಾಗ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ನೀವೇನಾದ್ರೂ 15,000 ರೂಪಾಯಿ ಲೋನ್ ತೊಗೊಂತೀನಿ ಅಂದರೆ 36% ನಿಮಗೆ APR ರೇಂಜ್ ಬಂದುಬಿಡುತ್ತೆ. ಅಂದರೆ ನಿಮಗೆ ಇಂಟ್ರೆಸ್ಟ್ ಬಂದುಬಿಟ್ಟೆ ಮತ್ತು ಟೆನ್ಯೂರ್ ಬಂದುಬಿಟ್ಟು ನಿಮಗೆ 6 ಮಂತ್ ಇರುತ್ತೆ. ಮತ್ತು ಪ್ರೊಸೆಸಿಂಗ್ ಫೀ ಬಂದುಬಿಟ್ಟು 826 ರೂಪಾಯಿ ಆಗುತ್ತೆ. ಟೋಟಲ್ ನಿಮಗೆ ಲೋನ್ ಅಂಬೋದು ಡಿಸ್ಟ್ರಿಬ್ಯೂಟ್ ಆಗೋದು ಅಕೌಂಟಿಗೆ 14,173 ರೂಪಾಯಿ ಆಗುತ್ತೆ. ಮತ್ತು EMI ಬಂದುಬಿಟ್ಟು ನಿಮಗೆ 2,769 ರೂಪಾಯಿ EMI ಇರುತ್ತೆ. ಮತ್ತು ಇಂಟ್ರೆಸ್ಟ್ ರೇಟ್ ಅಮೌಂಟ್ ಬಂದುಬಿಟ್ಟು ನಿಮಗೆ 14,999 ರೂಪಾಯಿ ಇರುತ್ತೆ. ಮತ್ತು ಲೇಟ್ ಫೀ ಏನಾದರೂ ಮಾಡಿದರೆ 0 ರೂಪೀಸ್ ಪೇಡ್ ಇರುತ್ತೆ. ಮತ್ತು ಟೋಟಲ್ ಕಾಸ್ಟ್ ಆಫ್ ಲೋನ್ ಬಂದುಬಿಟ್ಟು ನಿಮಗೆ 2,440 ರೂಪಾಯಿ ಇರುತ್ತೆ. ಮತ್ತು ಪ್ರಿನ್ಸಿಪಲ್ ಆಫ್ ರೀಪೇಮೆಂಟ್ ಅಮೌಂಟ್ ಬಂದುಬಿಟ್ಟು ನಿಮಗೆ 14,999 ರೂಪಾಯಿ ಇರುತ್ತೆ. ಟೋಟಲ್ ರೀಪೇಮೆಂಟ್ ಅಮೌಂಟ್ ಬಂದುಬಿಟ್ಟು ನೀವು ರೀಪೇಮೆಂಟ್ ಮಾಡೋದು 15,000 ರೂಪಾಯಿ ಅಮೌಂಟ್ ತೊಗೊಂಡ್ರೆ 613 ರೂಪಾಯಿ ನೀವು ರೀಪೇಮೆಂಟ್ ಮಾಡ್ತೀರಾ. ಇದಕ್ಕೋಸ್ಕರ ಅಂತೇಳಿ ನಿಮಗೆ 14 ರೂಪಾಯಿ ಬಡ್ಡಿ ಆಗಿರುತ್ತೆ. ಇದೊಂದು RBI ರಿಜಿಸ್ಟರ್ಡ್ ಮತ್ತು NBFC ಆ್ಯಪ್ ಆಗಿದೆ. ಅಂದರೆ ನಿಮಗೆ ಪಕ್ಕಾ ಲೋನ್ ಕೊಡುತ್ತೆ ಅಂತ ಅರ್ಥ ಫ್ರೆಂಡ್ಸ್. ಇದರಲ್ಲಿ ಲೀಡಿಂಗ್ ಪಾರ್ಟ್ನರ್ಸ್ ಯಾರು ಇದ್ದಾರೆ ಅಂತೇಳಿ ಮುತ್ತೂಟ್ ಇದೆ, IIFL ಇದೆ, ಮತ್ತು HDB ಇದೆ, ಮತ್ತು ನಾರ್ತನ್ ಆರ್ಕ್ ಇದೆ, ಮತ್ತು PU ಫೈನಾನ್ಸ್ ಲಿಮಿಟೆಡ್ ಇದೆ. ಮತ್ತು ನೀವೇನು ರೀಪೇಮೆಂಟ್ EMI ಅಮೌಂಟ್ ಬಂದುಬಿಟ್ಟು ನಿಮಗೆ 3 to 24 ಮಂತ್ಸ್ವರೆಗೆ ಇರುತ್ತೆ. ಗೆಟ್ ಮನಿ ಇನ್ ಬ್ಯಾಂಕ್ ಅಕೌಂಟ್ 24 ಗಂಟೆಲಿ ನಿಮಗೆ ಅಕೌಂಟಿಗೆ ಕ್ರೆಡಿಟ್ ಆಗಿರುತ್ತೆ. ಮತ್ತು ಈ ಆ್ಯಪಲ್ಲಿ ನೀವೇನಾದರೂ ಲೋನ್ ತೊಗೋಬೇಕಂದ್ರೆ ಏನೇನು ಎಲಿಜಿಬಿಲಿಟಿ ಇರಬೇಕಂದ್ರೆ ನಿಮಗೆ 12,000 ರೂಪಾಯಿ ಪರ್ ಮಂತ್ ನಿಮಗೆ ಸ್ಯಾಲ್ರಿ ಇರಬೇಕಾಗುತ್ತೆ. ಏಜ್ ಬಂದುಬಿಟ್ಟು ನಿಮಗೆ 22ರಿಂದ 59 ವರ್ಷ ನಿಮಗೆ ಇರಬೇಕಾಗುತ್ತೆ. ಟೆನ್ಯೂರ್ ಬಗ್ಗೆ ಎಲ್ಲರೂ ತಿಳ್ಕೊಂಡ್ರಲ್ವಾ. ಈಗ ಯಾವ ರೀತಿ ಲೋನ್ ತೊಗೊಳೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈಗ ಲಿಂಕ್ ಆಗಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೀದಾ ಪ್ಲೇಸ್ಟೋರ್ಗೆ ಡೈರೆಕ್ಟ್ ಆಗ್ತೀರಾ. ಅದ ನಂತರ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲರೂ ನಿಮ್ಮ ಲ್ಯಾಂಗ್ವೇಜ್ ನ ಚೂಸ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ. ಸ್ನೇಹಿತರೆ ನೀವು ಈ ರೀತಿ ಸ್ಕ್ರೋಲ್ ಮಾಡಿದ್ರೆ ನಿಮ್ಗೆ ಅಮೌಂಟ್ 1,50,000 ರೂಪಾಯಿವರೆಗೆ ಸಿಗುತ್ತೆ. ನೋಡ್ಬೋದು ನೀವು ಇಲ್ಲಿ ಟೆನ್ಯೂರ್ನ ಸೆಲೆಕ್ಟ್ ಮಾಡ್ಕೊಂಡು ಯಾವ ರೀತಿ ನಿಮಗೆ EMI ಸೆಲೆಕ್ಟ್ ಆಗುತ್ತೆ ಅಂತೇಳಿ ನೋಡ್ಬೋದು. ನಾನೀಗ 38,000 ಸೆಲೆಕ್ಟ್ ಮಾಡ್ಕೊಂಡ್ರೆ ಟೆನ್ಯೂರ್ ಬಂದ್ಬಿಟ್ಟು 10 ಮಂತಿಗೆ 4,188 ರೂಪಾಯಿ ಆಗುತ್ತೆ. ಅದೇ ರೀತಿ 9 ಮಂತಿಗೆ 5,145 ರೂಪಾಯಿ. ಈ ರೀತಿಯಾಗಿ ಅಂತ ನೀವು ಚೂಸ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತು ಅದಕ್ಕಿಂತ ಮುಂಚೆ ನೀವು ಪ್ರೊವೈಡ್ ಬೇಸಿಕ್ ಡೀಟೇಲ್ ಮತ್ತೆ ನಿಮ್ಮ KYC ನ ಕಂಪ್ಲೀಟ್ ಮಾಡ್ಕೊಂಡು ನೀವು ಅಪ್ ಟು 1.5 lakh ವರೆಗೂ ನೀವು ಲೋನ್ ಅಂಬೋದು ತಗೋಬಹುದಾಗಿದೆ ಸ್ನೇಹಿತರೆ. ಈಗ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ. ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಎಲ್ಲ ಪಾಲಿಸೀಸ್ನ ಅಲೋ ಮಾಡ್ಕೊಂಡು ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬಂದ ನಂತರ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಓಕೆ ಐ ಅಂಡರ್ಸ್ಟುಡ್ ಮತ್ತೆ ಅಲೋ ಮಾಡ್ಕೊಳ್ಳಿ ಎಲ್ಲರೂ. ಮತ್ತೆ ಅಲೋ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಮೊಬೈಲ್ ನಂಬರ್ ಹಾಕೊಂಡು OTP ನ ವೆರಿಫೈ ಮಾಡ್ಕೊಳ್ಳಿ ಎಲ್ಲರೂ. ನಿಮ್ಮ ಕಂಪ್ನಿ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಕಂಪ್ನಿ ಡೀಟೇಲ್ಸ್ ಕೊಟ್ಟ ನಂತರ ವೆರಿಫೈ ಇಮೇಲ್ ಮಾಡ್ಕೊಂಡು ಮತ್ತೆ ಅಪ್ಲೋಡ್ ಮಾಡಬೇಕಾಗುತ್ತೆ ನಿಮ್ಮ KYC ಡಾಕ್ಯುಮೆಂಟು. ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಮತ್ತೆ ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ. ಮತ್ತೆ ನೀವು ಎಂಪ್ಲಾಯ್ಡ್ ಅಥವಾ HR ಲೆಟರ್ ಮತ್ತೆ ಅದರ ಆಪ್ಷನ್ ಅಲ್ಲೂ ಸೆಲೆಕ್ಟ್ ಮಾಡ್ಕೊಂಡು ನೀವು ಅಪ್ಲೋಡ್ ಮಾಡ್ಕೊಳ್ಳಿ ಎಲ್ಲರೂ. ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ನಂತರ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ಬೋದು ಇಲ್ಲಿ ಕಂಪ್ನಿ ಇಮೇಲ್ ಇರುತ್ತೆ, ಸೆಲ್ಫಿ ಕೇಳುತ್ತೆ, ಮತ್ತೆ ಎಕ್ಸ್ಪೀರಿಯನ್ಸ್ ಕೇಳುತ್ತೆ, ಮತ್ತೆ ಬ್ಯಾಂಕ್ ಸ್ಟೇಟ್ಮೆಂಟ್. ನಂತರ ನಿಮಗೆ ಅಡ್ರೆಸ್ ಪ್ರೂಫ್ನ ಇಲ್ಲಿ ಎಂಟ್ರಿ ಮಾಡಿ ವೆರಿಫೈ ಮಾಡಿದ ನಂತರ ನಿಮಗೆ ಲೋನ್ ಅಂಬೋದು ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ನೀವು ಲಾಗಿನ್ಗೆ ಯಾವ ನಂಬರ್ ಕೊಟ್ಟಿರ್ತೀರೋ ಅದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಬೇಕು. ನಿಮ್ಮ ನೀರಾ ಆ್ಯಪ್ ಮುಖಾಂತರ ನಿಮಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಕನ್ಫರ್ಮ್ ಆದ ನಂತರ ನಿಮಗೆ ಲೋನ್ ಅಂಬೋದು ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತಾರೆ ನೀರಾ ಆ್ಯಪ್ನವರು. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಯಾರಿಗಾದ್ರೂ ಎಮರ್ಜೆನ್ಸಿ ಇದ್ರೆ ಪರ್ಸನಲ್ ಲೋನ್ ಬೇಕಾಗಿದ್ರೆ ಈ ಆ್ಯಪ್ ಮೂಲಕ ತಗೊಳ್ಳಿ ಅಂತ ಹೇಳ್ತೇನೆ. ಯಾಕಂದ್ರೆ ಇದರಲ್ಲಿ ಇಂಟ್ರೆಸ್ಟ್ ರೇಟ್ ಕೂಡ ಕಡಿಮೆ ಇದೆ, ಅದಕ್ಕೋಸ್ಕರ ಹೇಳೋದು. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.